ಹಲೋ ಫ್ರೆಂಡ್ಸ್, ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಸೂರ್ಯ ಮೀನಾ ಮಗನ ಅಡ ಮೇಲೆ ಕೂರಿಸ್ಕೊಂಡು ಕೂತಿರ್ತಾರೆ. ಬಾಲಿ ಕ್ರಿಶು ಕುತ್ಕೋ ಇಲ್ಲಿ ಮೀನಾ, ನಿನ್ನೆ ನಾಯಿ ಬೊಗ್ಳ ಥರ ಹಾಡು ಹೇಳಿದ್ದೆಲ್ಲ ಹೇಳ್ಬೇಡ, ಇವತ್ತು ಚೆನ್ನಾಗಿ ಹಾಡು ಹೇಳು ಅಂತ ಹೇಳ್ತಾರೆ. ಯಾಕೆ ನಿನ್ನೆ ಹೇಳಿದ್ದೇನು ಚೆನ್ನಾಗಿರ್ಲಿಲ್ವಾ ಅಂತ ಹೇಳಿದಾಗ, ಅಲ್ಲ ಹಂಗೆ ಆಗಬಾರ್ದು, ಇವತ್ತು ಕ್ರಿಶ್ ಇದ್ದಾನಲ್ವಾ ಅದಕ್ಕೆ ಮಕ್ಳಿಗೆ ಹೇಳೋ ಅಂತ ಹಾಡು ಹೇಳಿ ಅಂತ ಹೇಳ್ತಾ ಇರ್ತಾನೆ. ಅಯ್ಯೋ ಹಾಗೆಲ್ಲ ಏನೂ ಇಲ್ಲ, ನನಗೆ ಅದೆಲ್ಲ ಬರೋಲ್ಲ. ನಿನಗೆ ಮಕ್ಳಿಗೆ ಹಾಡು ಇರಲಿಲ್ಲ ಅಲ್ವಾ, ಅದಕ್ಕೆ ಬರೋಲ್ಲ. ಬಾಲಿ ಕ್ರಿಶ್ ಅಂತ ಹೇಳಿ ಇವರು ಮುದ್ದು ಮಾಡ್ತಾ ಇರ್ತಾರೆ. ಆಗ ರವಿ ನೀನು ಫೋನ್ ಕೂಡ ಇಲ್ಲಿ ಅಂತ ಹೇಳಿ ಇಸ್ಕೊಂಡು ಹಾಗೆ ಒಂದು ಹಾಡು ಹಾಕ್ತಾನೆ. ಅದನ್ನು ನೋಡಿ ಇವ್ರು ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾಳೆ ರೋಹಿಣಿ. ಇವರಿಬ್ಬರು ಖುಷಿ ಪಡ್ತಾ ಇರ್ತಾರೆ. ಈ ಕಡೆ ರೋಹಿಣಿ ನೀನು ಏನಾದರೂ ಹೇಳಲೇಬೇಕು ಅಂತ ಹೇಳಿ ಕೋಪ ಮಾಡಿಕೊಂಡು ಪ್ರಮೀಳ್ ಅವ್ರ ಮೇಲೆ ರೇಗ್ತಾ ಇರ್ತಾಳೆ. ಹಾಗೆ ಕಣ್ಣಲ್ಲೇ ಸಿಗ್ನಲ್ ಮಾಡ್ತಾ ಇರ್ತಾಳೆ. ಇವರು ಕೂಡ ಭಯ ಪಡ್ಕೊಂಡು ಕೂತಿರ್ತಾರೆ. ಸ್ವಲ್ಪ ಹೊತ್ತಾಗುತ್ತೆ. ಆಗ ಕ್ರಿಶ್ ಇನ್ನು ಮುಂದೆ ನೀನು ಈ ಮನೇಲೇ ಇರಬೇಕು, ನಿನಗೆ ಒಂದು ಒಳ್ಳೆ ಸ್ಕೂಲ್ ನೋಡಿ ಸ್ಕೂಲಿಗೆ ಸೇರಿಸ್ತೀವಿ, ನಮ್ಮನ್ನೇ ಅಪ್ಪ ಅಮ್ಮ ಅಂತ ಹೇಳಿ ಹೇಳ್ತಾನೆ. ಅಷ್ಟರಲ್ಲಿ ಸಾಕು ಮುಚ್ಚಯ್ಯ ಬಾಯಿ ಅಂತ ಹೇಳಿ ಪ್ರಮೀಳ್ ಅವರು ಎದ್ದು ನಿಂತ್ಕೋತಾರೆ. ಎಲ್ಲರೂ ಕೂಡ ತುಂಬಾ ಶಾಕ್ ಆಗಿಬಿಡ್ತಾರೆ. ಯಾಕಯ್ಯ ಯಾವಾಗಲೂ ನನ್ನಿಂದ ನನ್ನ ಮೊಮ್ಮಗನ ಕಿತ್ಕೊಳ್ತಾರನ್ನೇ ಮಾತಾಡ್ತಾ ಇದೆಯಲ್ಲ, ನನ್ನ ಮಗು ಏನು ಅನಾಥೆ ಅಂತ ಅಂದ್ಕೊಂಡಿದ್ಯಾ? ಅನಾಥನ ಅವನೇನಾದರೂ, ಅವ್ರಿಗೆ ಅಂತ ಅವ್ರ ಅಮ್ಮ ಇಲ್ವಾ ಅಂತ ಹೇಳಿ ಕೇಳ್ತಾರೆ. ಅಮ್ಮ ಯಾಕಮ್ಮ ಇಷ್ಟೊಂದು ಕೋಪ ಮಾಡ್ಕೋತಾ ಇದ್ದೀರಾ? ಇದ್ರ ಬಗ್ಗೆ ನಾವು ಮುಂಚೆನೇ ಮಾತಾಡಿದ್ದೀರಾ, ನೀವು ಬಂದು ನನ್ನ ಹತ್ರ ಮಾತಾಡಿದ್ರಿ, ನಾನೇನಾದರೂ ಉತ್ತರ ಕೊಟ್ಟಿದ್ದೀನ? ನನ್ನ ಮೊಮ್ಮಗನ ನಿಮಗೆ ಕಳಿಸ್ತೀನಿ ಅಂತ ಹೇಳಿದ್ದೀನ? ಮೊಮ್ಮಗುಗೆ ತಿನ್ನಿಸಿ ಉಣಿಸಿ ಆಡಿಸಿ ಬೆಳೆಸಿರೋದು ಕುಡಿಸಿರೋದು ಎಲ್ಲ ನಾನು. ಇವಾಗ ಬಂದು ನೀವು ಕೇಳಿದರೆ ಕೊಟ್ಬಿಡ್ತೀನ? ಅವ್ರ ಅಮ್ಮ ಅಂತ ಒಬ್ಬಳು ಇದ್ದಾಳೆ, ಅವಳು ದೂರದ ದೇಶಕ್ಕೆ ಹೋಗಿ ದುಡಿತಾ ಇದ್ದಾಳೆ. ಯಾಕೊತ್ತಾ, ನಾಳೆ ನನ್ನ ಮಗುಗೆ ಏನು ತೊಂದರೆ ಆಗಬಾರ್ದು ಅಂತ ಹೇಳಿ ನಾಳೆ ಬಂದವಳು ನನ್ನ ಮಗು ಎಲ್ಲಿ ಅಂತ ಕೇಳಿದರೆ ಏನಯ್ಯ ಉತ್ತರ ಕೊಡೋದು? ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟು ಕಿಡ್ನಾಪ್ ಮಾಡೋದು ಒಂದೇ, ನಿಮ್ಮಂಥ ಬೂಟಾಟಿಕೆ ಪ್ರೀತಿ ತೋರಿಸಿ ನನ್ನ ಮೊಮ್ಮಗನ ಕಿತ್ಕೊಂಡು ಹೋಗೋದು ಒಂದೇ. ಅಮ್ಮ ನಾವು ತೋರಿಸ್ತಾ ಇರೋ ಪ್ರೀತಿ ಬೂಟಾಟಿಕೆ ಅನ್ನಿಸ್ತಾ ಇದೆಯಾ ಅಂತ ಹೇಳಿದಾಗ, ಮಕ್ಕಳನ್ನ ಮುದ್ದು ಮಾಡ್ತಾರೆ, ಹಾಗಂತ ಅವ್ರನ್ನ ತಾಯಿಯಿಂದನೇ ಕಿತ್ಕೋಬೋದು ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ? ಇದಕ್ಕೆಲ್ಲ ನಾನು ಒಪ್ಪೋದಿಲ್ಲ, ನಿಮ್ಮ ಸಾವಾಸನೆ ಸಾಕು, ನೀವು ಯಾವತ್ತೂ ನಮ್ಮ ಮನೆ ಕಡೆ ಸುಳಿಬೇಡಿ, ನಾನು ನಿಮ್ಮ ಮನೆ ಕಡೆ ಸುಳಿಯೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಅಮ್ಮ ಹಾಗೆಲ್ಲ ಮಾತಾಡಬೇಡಿ ಅಮ್ಮ ಅಂತ ಹೇಳಿದಾಗ ರಂಗನಾಥ್ ಅವರು, ಅಮ್ಮ ಅವರು ಕೇಳಿರೋ ಉದ್ದೇಶ ಮಗುಗೆ ತೊಂದರೆ ಆಗಬಾರ್ದು, ಅವ್ರ ಜೊತೆ ಇದ್ದರೆ ಖುಷಿಯಾಗಿರುತ್ತೆ ಅಂತ ಹೇಳಿ. ನಿಮ್ಗೆ ಒಪ್ಪಿಗೆ ಇಲ್ಲ ಅಂತಂದರೆ ಬೇಡ, ಬಿಟ್ಬಿಡಿ ಅಮ್ಮ, ದೇವ್ರ ಪೂಜೆ ಮಾಡ್ತಾಯಿದ್ದೀವಿ, ರಂಪಾಟ ಮಾಡೋದು ಚೆನ್ನಾಗಿರಲ್ಲ ಅಂತ ಹೇಳಿದಾಗ, ಹೇಗಿರಲಿ ರಾಯರೇ ಸುಮ್ಮನೆ, ಹೇಗಿರಲಿ ಒಂದು ಸಲ ಎರಡು ಸಲ ಆದರೆ ಸುಮ್ಮನಿರ್ಬೋದು, ಪದೇ ಪದೇ ಯಾವಾಗಲೂ ಬಂದು ನನ್ನ ಮೊಮ್ಮಗನ ಕಿತ್ಕೊಳ್ಳೋ ಥರನೇ ಮಾತಾಡ್ತಿರ್ತಾರಲ್ಲ, ಅದನ್ನೆಲ್ಲ ನೋಡ್ಕೊಂಡು ನಾನು ಹೇಗೆ ಸುಮ್ಮನಿರಲಿ ಅಂತ ಹೇಳಿ ಕೇಳ್ತಾರೆ. ಆಗ ಹೌದೌದು, ಬೀದಿಲೋಗೋರನ್ನೆಲ್ಲ ಕರ್ಕೊಂಡು ಬಂದು ಮನೆಯಲ್ಲಿ ಕೂರಿಸಿದ್ರೆ ಆಗಬೇಕಾಗಿದೆ, ಹೇಳಿದೆ ಅವಳಿಗೆ ಅವತ್ತೇನೆ ಇದೆಲ್ಲ ಬೇಡ ಇಂಥ ಅವಮಾನಗಳಾಗೋದು ಅಂತ ಹೇಳಿ. ಶಾಂತಿ, ನಿನ್ನ ನೆತ್ತಿ ಪಿತ್ತಕ್ಕೇರಿರೋದನ್ನೆಲ್ಲ ತಂದಿಲ್ಲಿ ಒದ್ರು ಬೇಡ, ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊ, ನಾನು ಮಾತಾಡ್ತಾ ಇದ್ದೀನಿ ತಾನೇ ಅಂತ ಹೇಳಿದಾಗ, ನೋಡಮ್ಮ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೇಡ, ಸುಮ್ಮನಿದ್ಬಿಡಿ ಅಂತ ಹೇಳಿ ಹೇಳ್ತಾರೆ. ಆಗ ಅಮ್ಮ ಬೇಡ ಅಂತ ಹೇಳಿದರೆ ನಾವು ಕೇಳ್ತಾ ಇರಲಿಲ್ಲ, ಮಗು ನಮ್ಮ ಜೊತೆ ಇದ್ದರೆ ಖುಷಿಯಾಗಿರುತ್ತೆ, ಅವನು ನಮ್ಮನ್ನು ಹಚ್ಕೊಂಡಿದ್ದಾನೆ ಅಂತ ಅಂದ ಮಾತ್ರಕ್ಕೆ ಮಗುನೇ ಉತ್ತರ ಹೇಳಿ. ಕ್ರಿಶ್ ನಿನ್ಗೆ ಯಾರು ಬೇಕಪ್ಪ, ಯಾರ ಜೊತೆ ಇರ್ತೀಯಾ ಅಂತ ಹೇಳಿದಾಗ ರೋಹಿಣಿಯಿಂದ ನೋಡ್ತಾ ಇರುತ್ತೆ. ಆಗ ಅವಳು ಬೇಡ ಅಂತ ಹೇಳಿ ಸಿಗ್ನಲ್ ಮಾಡ್ತಾಳೆ. ಆಗ ನಾನು ಅಮ್ಮನ ಜೊತೆ ಇರ್ತೀನಿ ಅಂತ ಹೇಳಿ ಹೇಳ್ಬಿಡ್ತಾ, ನೋಡಿದ್ರಾ ಬೇರೆ ಯಾರೋ ಬಂದು ಪ್ರೀತಿ ತೋರಿಸಿದ ತಕ್ಷಣವೇ ಮಗು ಅವ್ರ ಜೊತೆ ಹೋಗುತ್ತೆ ಅಂತ ಹೇಗ್ರಿ ಅನ್ಕೋತೀರಾ? ನಿಮ್ಮ ಜೊತೆ ಬರುತ್ತೆ ಅಂತ ಹೇಗ್ರಮ್ಮ ಅಂದ್ಕೊಂಡ್ರಿ? ಅಲ್ಲ ಕಣಯ್ಯ, ನಿನ್ಗಾದ್ರೂ ಬೇಡವಾ ಅಂತ ಹೇಳಿದಾಗ ಸುಮ್ಮನೆ ಬೇಜಾರು ಮಾಡ್ಕೊಂಡು ನಿಂತ್ಕೊಂಡಿರ್ತಾನೆ. ತಾಯಿ ಪ್ರೀತಿ ತೋರಿಸ್ತಾ ಇರ್ಬೋದು, ಆದರೆ ಮಗುಗೆ ತಾಯಿ ಪ್ರೀತಿನೇ ಬೇಕು ಅಂತ ಅದು ಗೊತ್ತು. ಕ್ರಿಶ್ ಬಾರಪ್ಪ ಇಲ್ಲಿಂದ ಹೋಗೋಣ. ಅಯ್ಯೋ ಅಮ್ಮ ಒಂದು ನಿಮಿಷ, ಪೂಜೆಗೆ ಅಂತ ಬಂದಿದ್ದೀರಾ, ಕೊನೆ ದಿನದ ಪೂಜೆ, ಪ್ರಸಾದ ತಿನ್ಕೊಂಡು ಊಟ ಮಾಡ್ಕೊಂಡು ಹೋಗ್ರಮ್ಮ ಅಂತ ಹೇಳಿ ಹೇಳ್ತಾಳೆ. ಆಗ ಬೇಡಮ್ಮ, ಏನು ಬೇಡ, ಇನ್ನು ಮುಂದೆ ನಿಮ್ಮ ಸಾವಾಸನೆ ಸಾಕು, ನನ್ನ ಜೀವನದಲ್ಲಿ ನೀವು ಬರಬೇಡಿ, ನಿಮ್ಮ ಜೀವನಕ್ಕೆ ನಾನು ಬರೋದು ಇಲ್ಲ, ನಮ್ಮ ಮನೆ ಕಡೆಯೂ ಸುಳಿಬೇಡಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಅವರೆಲ್ಲರೂ ಕೂಡ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ರೋಹಿಣಿ ಫುಲ್ ಖುಷಿ ಪಡ್ತಾ ಇರ್ತಾಳೆ. ಆಗ ಹೇಳ್ದೆ ಬೇಡ ಅಂತ ಹೇಳಿ, ಆದರೂ ನನ್ನ ಮಾತು ಕೇಳಲಿಲ್ಲ, ಬೀದಿಲಿ ಹೋಗೋರ್ನೆಲ್ಲ ಕರ್ಕೊಂಡು ಬಂದು ಮನೆಯಲ್ಲಿ ಉಪ್ಪರಿಗೆ ಮೇಲೆ ಕೂರಿಸ್ತೀನಿ ಅಂತ ಹೋದರು. ಇದೆಲ್ಲ ಬೇಕಿತ್ತಾ? ಲೋ ಸೂರ್ಯ, ಯಾಕೋ ಬೇರೆಯವ್ರ ವಸ್ತುಗೆ ಆಸೆ ಪಡ್ತೀಯಾ ಅಂತ ಹೇಳಿದಾಗ, ನಿಮ್ಮಿಬ್ಬರಿಗೂ ಒಂದು ಚಾನ್ಸು ಸಿಕ್ಬಿಟ್ರೆ ಸಾಗಲ್ವಾ ಪಾಪ ಆ ಹೆಣ್ಮಕ್ಳನ್ನ ಬೈಯೋದಕ್ಕೆ? ಹೋಗಿ ಆ ಕೆಲಸ ನೋಡ್ಕೊ ಹೋಗಿ. ಸೂರ್ಯ, ಮೀನಾ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಆ ತಾಯಿ ಹೇಳಿರೋದ್ರಲ್ಲೂ ಒಂದು ಅರ್ಥ ಇದೆ, ಅವ್ರ ಮಗುನ ಬೇರೆಯವ್ರಿಗೆ ಕೊಡೋದು ಅಂತಂದರೆ ಎಲ್ರಿಗೂ ಹಾಗೆ ಅನ್ಸುತ್ತೆ, ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ಇದನ್ನೆಲ್ಲ ಇಲ್ಲಿಗೆ ಬಿಟ್ಟು ಮುಂದುವರಿಲಿ ಅಂತ ಹೇಳಿ ಹೋಗ್ತಾರೆ. ಹಾಗೆ ಪೂಜೆಗೆ ಬಂದಿರೋರು ಕೂಡ ಅಲ್ಲಿಂದ ಹೋಗ್ತಾರೆ. ಅದಾದಮೇಲೆ ಮನೆಯವರೆಲ್ಲರೂ ಕೂಡ ಅಲ್ಲಿಂದ ಹೋಗ್ತಾ ಇರ್ತಾರೆ. ಲೇ ಕಸ್ತೂರಿ, ನಮಗೇನು ಕೆಲಸ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ, ಇವ್ರ ಥರ ಕೆಲಸ ಇಲ್ಲದೆ ಕೂತಿದ್ದೀವಿ, ಬಾಬಾ ನಮಗೆ ಕೆಲಸ ಇದೆ, ತುಂಬ ಕೆಲಸ ಇದೆ ಅಂತ ಹೇಳಿ ಹೋಗ್ತಾರೆ. ಎಲ್ಲರೂ ಕೂಡ ಹೋಗ್ತಾ ಇರ್ತಾರೆ. ಆಗ ರೋಹಿಣಿ ಮತ್ತು ಪೂಜೆ ಇಬ್ಬರು ಕೂಡ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆಗ ಸೂರ್ಯ ಮೀನ ಕೂಡ ಬರಮ್ಮ, ಬೇಜಾರು ಮಾಡ್ಕೋಬೇಡವಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಲೇ ಏನೇ ನಿಮ್ಮಮ್ಮ ಒಳ್ಳೆ ಪರ್ಫಾರ್ಮೆನ್ಸೇ ಮಾಡಿಬಿಟ್ರದೆ, ಹಾಗೆ ಕೆಚ್ಚಾಕ್ಬಿಟ್ರು ಕಣೆ ಅಂತ ಹೇಳಿದಾಗ, ಪೂಜಾ ಈಗ ನೀನು ಮನೆಗೆ ಹೋಗು, ಅಮ್ಮನ ಹತ್ರ ಬೀಗ ಇಲ್ಲ, ನಾನು ಇಲ್ಲೇನಾದರೂ ಬೇರೆ ನಾಟಕ ಆಡಿ ಅಲ್ಲಿಗೆ ಬರ್ತೀನಿ ಅಂತ ಹೇಳಿ ಕಳಿಸ್ತಾಳೆ. ಮನೆಗೆ ಬಂದಾದಮೇಲೆ ಮಗು ಮಲ್ಕೊಂಡಿರುತ್ತೆ. ಪ್ರಮೀಳ್ ಅವರು ಅಳ್ತಾ
ಇರ್ತಾರೆ. ಅಮ್ಮ ಅಳಬೇಡಿ ಅಮ್ಮ, ಮೊದಲೇ ನಿಮ್ಗೆ ಹುಷಾರಿಲ್ಲ, ಹೇಗಮ್ಮ, ಹೇಗೆ ಸಮಾಧಾನ ಮಾಡ್ಕೊಳ್ಳಿ, ಕೃತಜ್ಞತೆ ಕರುಣೆ ಅಂತ ಇಲ್ಲದೆ ಇರೋ ಈ ಜೀವ ಬದುಕಬಾರ್ದಮ್ಮ, ಹೆಚ್ಚು ದಿನ ಬದುಕಬಾರ್ದು. ಇಂಥ ಬದುಕು ಒಂದು ಬದುಕಬೇಕಾ? ನನಗೋಸ್ಕರ ಎಷ್ಟೆಲ್ಲ ಮಾಡಿದ್ರು ಪಾಪ, ಅವ್ರು ಯಾರೋ ನಾನು ಯಾರೋ, ನನಗೋಸ್ಕರ ಎಷ್ಟೆಲ್ಲ ಸಹಾಯ ಮಾಡಿದ್ದಾರೆ, ನನ್ನ ಮಗುನ ನೋಡ್ಕೊಂಡಿದ್ದಾರೆ, ಅಂಥ ಹೆಣ್ಮಗುಗೆ ಈಗೆಲ್ಲ ಅಂದ್ಬಿಟ್ನಲ್ಲ, ದೇವ್ರು ಯಾವತ್ತೂ ನನ್ನ ಕ್ಷಮಿಸಲ್ಲಮ್ಮ, ಕ್ಷಮಿಸಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಮ್ಮ ನೀನು ಇದನ್ನೆಲ್ಲ ಮಾಡಿರೋದಕ್ಕೆ ಯಾಕೆ ಬೇಜಾರಾಗಿದೆಯಾ ಅಂತ ಹೇಳಿದಾಗ, ಇನ್ನೇನೆ ಪಾಪ ಅಷ್ಟು ಒಳ್ಳೆ ಮಕ್ಕಳಿಗೆ ಬಂದ್ಬರೋದನ್ನೆಲ್ಲ ಅನ್ನಿಸ್ತಲ್ಲ ಇದಕ್ಕೆ ಅಂತ ಹೇಳಿದಾಗ, ನೀನು ಮಾಡಿರೋ ತಪ್ಪಿಗೆ ನಿನ್ನ ಮಗಳಿಗೋಸ್ಕರ ನೀನು ಏನು ಬೇಕಿದ್ರೂ ಮಾಡಬೇಕಾಗುತ್ತೆ. ಏನೋ ಪದೇ ನಾನು ಮಾಡಿರೋ ತಪ್ಪು ಅಂತ ಅನ್ಬೇಡ ಕಣೆ. ನಾನು ಮಾಡಿರೋ ತಪ್ಪಾದರೆ ನೀನೀಗ ನಿನ್ನ ಮಗು ಮಾಡ್ತಾ ಇರೋದೇನೆ ಸರಿನಾ? ಇವತ್ತು ನಾನು ಮಾಡಿರೋ ಒಂದು ತಪ್ಪಿಗೆ ಇಷ್ಟೆಲ್ಲ ಶಿಕ್ಷೆ ಕೊಡ್ತಾ ಇದೆಯಲ್ಲ, ಇದೆಲ್ಲ ಎಂಥ ಶಿಕ್ಷೆ ಅಂತ ನಿನಗೆ ಗೊತ್ತಾ? ನಾಳೆ ನೀನು ಮಾಡ್ತಾ ಇರೋ ತಪ್ಪಿಗೆ ನಿನ್ನ ಮಗ ನಿನ್ನನ್ನು ಏನಂತಲೇ ಕರಿಬೇಕು ಅಂತ ಹೇಳಿ ಕೇಳ್ತಾರೆ. ಆಗ ಇವಳು ಏನು ಮಾತಾಡದೆ ಸುಮ್ಮನೆ ನಿಂತ್ಕೋತಾಳೆ. ಪಾಪ ಅವ್ರಿಗೆ ಏನಾಗಿದೆ ಅಂತಲೇ ಅಂದ್ರೆ ಗೊತ್ತೇನೆ ನಿನಗೆ. ಪಾಪ ಅವ್ರಿಗೆ ತಾಯಿ ಪ್ರೀತಿ ಸಿಕ್ಕಿಲ್ಲ, ಈ ಮಗುಗೆ ಸಿಕ್ತಿಲ್ಲ ಅಂತ ಹೇಳಿ ಅವರು ಖುಷಿಯಾಗಿ ನೋಡ್ಕೋಬೇಕು ಅಂತ ಅಂದ್ಕೊಂಡ್ರು. ಅದಕ್ಕೆ ನೀನು ಇಷ್ಟೆಲ್ಲ ಕಣ್ಣಲ್ಲಾಗ್ತಾ ಇದೆಯಾ? ನಿಮ್ಮ ಮನೆಯಲ್ಲೇ ನಿನ್ನ ಜೊತೆ ಮಗು ಇತ್ತು ಅಂತಂದರೆ ಏನೇ ತೊಂದರೆ ಆಗ್ತಾಯಿತ್ತು ನಿನಗೆ? ಪಾಪ ಎಷ್ಟು ಒದ್ದಾಡಿಕೊಂಡು ಹೇಳಿದೆ ಗೊತ್ತಾ ಅಂತ ಮಾತೆಲ್ಲನೂ ನಾನು. ಸುಸ್ತಾಗಿರೋ ಹೃದಯ ಕಣೆ ನಂದು, ಯಾವತ್ತು ವಿಶ್ರಾಂತಿ ತೊಗೊಳುತ್ತೋ ಏನೋ ಗೊತ್ತಿಲ್ಲ. ಅವತ್ತು ಈ ಮಗು ಕತೆ ಏನೇ ಅಂತ ಹೇಳಿ ಕೇಳ್ತಾಳೆ. ಅಮ್ಮ ಪದೇ ಅವ್ರ ದತ್ತು ತೊಗೊಳ್ಳೋದು ಒಳ್ಳೇದು ಅಂತ ಹೇಳ್ತಾ ಇದೆಯಲ್ಲ, ನಾನು ಎತ್ತಿರೋ ಮಗ, ನನ್ನ ಅಸ್ತಿತ್ವನಮ್ಮ ಇವನನ್ನ ಅವರಿಗೆ ದತ್ತು ಕೊಟ್ಬಿಟ್ಟು ನನ್ನ ಮನೆಯನ್ನೆಲ್ಲ ಇಟ್ಕೊಂಡು ಅದನ್ನೆಲ್ಲ ನಾನು ನನ್ನ ಕಣ್ಣಾರೆ ನೋಡ್ಕೊಂಡು ಹೇಗಮ್ಮ ಇರೋದಕ್ಕಾಗುತ್ತೆ? ಇದೆಲ್ಲ ನಿನಗೆ ಸರಿ ಅನ್ನಿಸ್ತಾ ಇದೆಯಾ? ನೋಡು, ನನ್ನ ಮಗನ ನಾನು ಹೇಗೆ ಪಡ್ಕೋಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನನ್ನ ರಕ್ತ ಅವನ್ನ ನಾನು ಯಾರಿಗೂ ಬಿಟ್ಕೊಡಲ್ಲ. ಅವನ್ನ ಹೇಗಾದರೂ ಆಗಲಿ ನಾನೇ ಸಾಕೋತೀನಿ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ನೀನು ಸಮಾಧಾನ ಮಾಡ್ಕೊಮ್ಮ. ನೋಡು, ನಿನಗಿಲ್ಲಿ ಹೊಸ ಮನೆ ನೋಡಿದ್ದೀನಿ, ಕ್ರಿಶ್ಗೆ ಹೊಸ ಸ್ಕೂಲು ನೋಡಿದ್ದೀನಿ, ಆದಷ್ಟು ಬೇಗ ಇಲ್ಲಿಗೆ ಕರ್ಕೊಂಡು ಬರ್ತೀನಿ, ನೀನು ಸಮಾಧಾನ ಮಾಡ್ಕೊಳಮ್ಮ ಅಂತ ಹೇಳಿ ಸಮಾಧಾನ ಮಾಡ್ತಾ ಇರ್ತಾಳೆ. ಅವರಮ್ಮ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ. ಸೂರ್ಯ ಮೀನಾ ಇಲ್ಲಿ ಹೊರಗಡೆ ಕೂತಿರ್ತಾರೆ. ಲೇ ಮೀನಾ, ಯಾಕಮ್ಮ ಅಳ್ತಾ ಇದೆಯಾ? ಬಿಡು ಹೋಗಲಿ, ಯಾಕೆ ಇಷ್ಟೊಂದು ಅಳ್ತಾ ಇದೆಯಾ? ಆಗಿದ್ದಾಗೋಯ್ತಲ್ವಾ ಅಂತ ಹೇಳ್ತಾರೆ. ಹೇಗ್ರಿ ಅವರು ಈಗೆಲ್ಲ ಮಾತಾಡಿದ್ರು? ಪಾಪ ಕ್ರಿಶ್ ನಮ್ಮ ಮನೆಗೆ ಬರ್ತಾನೆ, ನಮ್ಮ ಮನೇಲಿ ಒಬ್ಬ ಆಗ್ತಾನೆ, ನಾವೆಲ್ಲರೂ ಖುಷಿಯಾಗಿರ್ಬೋದು ಅಂದ್ಕೊಂಡೆ, ಆದರೆ ಅವ್ರು ಆ ಥರ ಮಾತಾಡ್ಬಿಟ್ರಲ್ರಿ ಅಂತ ಹೇಳಿದಾಗ, ನೋಡಮ್ಮ ಪ್ರಮೀಳಮ್ಮ ಯಾವತ್ತೂ ಕೂಡ ಆ ಥರ ಅಷ್ಟೊಂದು ಕಠೋರವಾಗಿ ಮಾತಾಡೋದವರೇ ಅಲ್ಲ. ಇದೆಲ್ಲ ಅವ್ರ ಮಾತಲ್ಲ, ದುಬೈಯಲ್ಲಿದ್ದಾಳಲ್ಲ ಅವ್ರ ಮಗಳು, ಅವರು ಹೇಳಿಸಿ ಆಡಿಸಿರೋಂಥ ಮಾತು. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಸುಮ್ಮನಿರು ಅಂತ ಹೇಳ್ತಾರೆ. ರೋಹಿಣಿ ಇದನ್ನೆಲ್ಲ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ. ಹಿಂದ್ಗಡೆಯಿಂದ ಶಾಂತಿ ಬರ್ತಾಳೆ. ಬರೋದನ್ನ ಇವಳು ಗಮನಿಸ್ಬಿಟ್ಟು ಫೋನಲ್ಲಿ ಸಿಗ್ನಲ್ ಸಿಗ್ತಾ ಇಲ್ಲ ಅಂತ ನಾಟಕ ಆಡ್ಕೊಂಡು ನಿಂತ್ಕೋತಾಳೆ. ರೋಹಿಣಿ, ಇನ್ನಮ್ಮ ಮಾಡ್ತಾ ಇದೆಯಾ ಇಲ್ಲಿ ಅಂತ ಹೇಳ್ತಾರೆ. ಅಯ್ಯೋ ಅತ್ತೆ, ಫೋನಲ್ಲಿ ಸಿಗ್ನಲ್ ಸಿಗ್ತಾ ಇರಲಿಲ್ಲ ಒಳಗಡೆ, ಅದಕ್ಕೆ ಇಲ್ಲಿ ಬಂದೆ ಅಂತ ಹೇಳಿದಾಗ, ಇವರಿಬ್ಬರು ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಅತ್ತೆ, ಬಾ ಏನು ಮಾಡ್ತಾ ಇದ್ದಾರೆ ಅಂತ ವಿಚಾರಿಸೋಣ ಅಂತ ಹೇಳಿ ಬರ್ತಾರೆ. ಏನು ಮಾಡ್ತಾ ಇದ್ದಾರೆ ಇಬ್ಬರು ಇಲ್ಲಿ ಕೂತ್ಕೊಂಡು? ಆಕಾಶ ಯಾಕೆ ಕಪ್ಪಗಿದೆ, ಸೂರ್ಯ ಯಾಕೆ ಬೆಳ್ಳಗಿದ್ದಾನೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದು. ಪ್ರಮೀಳಾರ ನಿಮ್ಮ ನಕ್ಷತ್ರ ಎತ್ಕೊಂಡೋದ್ರಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ವಾ ಅಂತ ಹೇಳ್ತಾರೆ. ನೋಡ್ಸಕ್ರೆ ಮೊದಲೇ ಬೇಜಾರು ಮಾಡ್ಕೊಂಡಿದ್ದಾಳೆ, ಮತ್ತೆ ನೀನು ಇನ್ನಷ್ಟು ನಿಂಬೆಹಣ್ಣಿಗೆ ಉಪ್ಪು ಖಾರ ಸುರಿಬೇಡ ಅಂತ ಹೇಳ್ತಾರೆ. ನಾನು ಮೊದಲೇ ಹೇಳಿದೆ, ಈ ಹಾದಿ ಬೀದಿಲಿ ಹೋಗೋರೆಲ್ಲ ತಗೊಂಡು ಬಂದು ಹಾಲಲ್ಲಿ ಕುರ್ಸಿದ್ರೆ ನಾಳೆ ನಿಮಗೆ ಅವಮಾನ ಆಗುತ್ತೆ ಅಂತ ಹೇಳಿ. ಎಲ್ಲಿ ಕೇಳ್ತೀರಾ ನನ್ನ ಮಾತನ್ನ? ಬಿಡ್ತೀರಾ ನೀವು? ಕರ್ಕೊಂಡು ಬಂದ್ರಿ, ಅದಕ್ಕೆ ಇಷ್ಟು ಜನದ ಮುಂದೆಲ್ಲ ಅವಮಾನ ಆಯಿತು. ಬೇಕಿತ್ತ ಇದು? ಅದಕ್ಕೆ ದೊಡ್ಡವ್ರು ಹೇಳೋ ಮಾತು ಕೇಳಬೇಕು ಅನ್ನೋದು ಅಂತ ಹೇಳಿದಾಗ, ಮೀನಾ ಮತ್ತೆ ನೀನು ಕಣ್ಣೀರಾಕ್ಬೇಡ, ನಡಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಆಗ ನೋಡಿದ್ಯಾ ಹೆಂಗೆ ಹೋಗ್ತಾರೆ? ನಾನು ಅವತ್ತೇ ಹೇಳಿದೆ ಅವ್ರ ಸಾವಾಸ ಬೇಡ ಅಂತ ಹೇಳಿ, ಆದರೆ ಇವನು ಕೇಳಲಿಲ್ಲ ಅಂತ ಹೇಳ್ತಾರೆ. ಬಿಡಿ ಅತ್ತೆ, ಆಗಿರೋದೆಲ್ಲ ಒಳ್ಳೇದಕ್ಕ. ಈ ಸೂರ್ಯ ಇದ್ದಾನಲ್ಲ, ಇವನು ಸೂರ್ಯ ಹಠಮೊಂಡು, ಇವನು ಯಾವ ಕೆಲಸನೂ ಹೊರದಕ್ಕೆ ಬಿಡೋನೇ ಅಲ್ಲ. ಆ ಹುಡುಗ ಹೋಗಿದ್ದಾನೆ ಅಂತ ಸುಮ್ಮನೆ ಬಿಡ್ತಾನೆ ಅಂತ ಅಂದ್ಕೊಂಡಿದ್ಯಾ? ಏನಾದರೂ ಮಾಡಿ ಕರ್ಕೊಂಡು ಬಂದು ಕೂರಿಸ್ತಾನೆ ನೋಡು ಅಂತ ಹೇಳ್ತಾರೆ. ರೋಹಿಣಿ ಫುಲ್ ಶಾಕ್ ಆಗಿಬಿಡುತ್ತೆ. ಬೆಳಗಾಗುತ್ತೆ. ಈ ಕಡೆ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಅವ್ರ ಅಮ್ಮನ ಮನೆಗೆ ಬರ್ತಾರೆ. ಕನಕ ಇರ್ತಾಳೆ. ಅಕ್ಕ ಬಾವಾ ಬನ್ನಿ ಅಂತ ಕರೀತಾಳೆ. ಕನಕ, ಅಮ್ಮ ಎಲ್ಲಿ? ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರಕ್ಕ. ಬಾವಾ ಕುತ್ಕೊಳ್ಳಿ, ಇರಿ ನೀರು ತೊಗೊಂಡು ಬರ್ತೀನಿ ಅಂತ ಹೇಳಿ ನೀರು ತಂದು ಕೊಡ್ತಾಳೆ. ಆಗ ಏನಕ್ಕ ಇವತ್ತು ಇಷ್ಟು ಬೇಗ ಬಂದುಬಿಟ್ಟಿದ್ಯಾ ಅಂತ ಹೇಳ್ದಾಗ, ಏನು ಮಾಡೋದಕ್ಕಾಗುತ್ತಮ್ಮ ಅಂತ ಹೇಳ್ತಾರೆ. ಹೇಗಿದ್ದೀರಾ ಬಾಬಾ? ನೋಡು ಹೆಂಗಿದ್ದೀನಿ ಹೆಂಗಿಲ್ಲ ಅಂತ ಹೇಳೋದು ಕಷ್ಟ ಆಗುತ್ತೆ. ಕಾಫಿ ತೊಗೊಂಡು ಬರ್ತೀನಿ ಬಾವಾ ಅಂತ ಹೇಳಿ ಹೋಗ್ತಾಳೆ. ಮೀನಾ ಬರ್ತಾಳೆ. ಯಾಕಕ್ಕ ಒಂಥರ ಇದೆಯಾ? ಅದು ನಿನ್ನೆ ಪೂಜೆ ಇಟ್ಕೊಂಡಿದ್ವಲ್ವಾ ಅಂತ ಹೇಳಿ ನಡೆದಿರೋ ಎಲ್ಲ ವಿಚಾರನೂ ಹೇಳ್ತಾನೆ. ಆದರೆ ಆ ಹೆಂಗಸಿಗೆ ನೀವಂದರೆ ತುಂಬ ಇಷ್ಟ ಅಲ್ವಾ, ಚೆನ್ನಾಗಿ ಮಾತಾಡಿಸ್ತಿದಾರಲ್ವಾ, ಯಾಕೆ ಹೀಗೆಲ್ಲ ಮಾಡಿದ್ರು ಅಂತ ಹೇಳಿದಾಗ, ಗೊತ್ತಿಲ್ಲ ಕಣೆ, ಅದಕ್ಕೆ ಬೇಜಾರಾಗಿತ್ತು ಅಷ್ಟೇ. ರೀ, ನಾನೊಂದು ಫೋನ್ ಮಾಡಿ ಮಾತಾಡ್ಲಾ? ಅವ್ರು ಇವಾಗ ಸಮಾಧಾನ ಆಗಿರ್ತಾರೆ. ಯಾಕಮ್ಮ ಇಷ್ಟು ಅವಸರ ಬೀಳ್ತಾ ಇದೆಯಾ? ಈಗ ತಾನೇ ಹೋಗಿರ್ತಾರೆ, ಸುಮ್ಮನಿರು, ಸ್ವಲ್ಪ ಸಮಾಧಾನ ಆಗಲಿ, ಆಮೇಲೆ ಫೋನ್ ಮಾಡಿ ಮಾತಾಡುವಂತೆ. ಈಗ ನೀನು ಫೋನ್ ಮಾಡೋದು, ಅವ್ರೇನಾದರೂ ಅನ್ನೋದು, ಅದಕ್ಕೆ ನೀನು ಗುಳೋ ಅನ್ನೋದು, ನಾನು ನಿನಗೆ ಬಂದು ಸಮಾಧಾನ ಮಾಡೋದು, ಇದೆಲ್ಲ ಬೇಕಾ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಮಂಜು ಬರ್ತಾನೆ. ಮಂಜು, ಯಾಕೋ ಇಷ್ಟು ಬೇಗ ಕಾಲೇಜಿಂದ ಬಂದೆ ಅಂತ ಕನಕ ಕೇಳ್ತಾಳೆ. ಅದು ಬಂದೆ ಅಂತ ಹೇಳ್ತಾನೆ. ಯಾಕೋ ಮಂಜು ಕಾಲೇಜ್ ಇಲ್ವಾ ಅಂತ ಹೇಳಿದಾಗ, ಕಾಲೇಜ್ ಇದೆ, ಮತ್ತೆ ಯಾಕೆ ನೀನು ಬಂದೆ ಅಂತ ಹೇಳ್ತಾರೆ. ಹತ್ರದಲ್ಲೇ ಎಕ್ಸಾಮ್ ಇದೆ ಅಂತ ಹೇಳ್ದೆ ಅಲ್ಲೋ ಅಂತ
ಅನ್ಕ ಕೇಳ್ತಾಳೆ. ಹೌದು, ಆದರೆ ನಾನು ಎಕ್ಸಾಮ್ ಬರೆಯೋದಕ್ಕಾಗೋದಿಲ್ಲ, ಕಾಲೇಜಿಗೆ ಬರಬೇಡ ಅಂತ ಕಳಿಸ್ಬಿಟ್ರು ಅಂತ ಹೇಳ್ತಾರೆ. ಕಳಿಸ್ಬಿಟ್ರಾ? ಯಾಕೆ? ಅಟೆಂಡೆನ್ಸ್ ಶಾರ್ಟೇಜ್ ಅಂತ ಹೇಳ್ತಾರೆ. ಹೌದೌದು, ಮುಳ್ಳು ತುಣಿಬೇಡ ಕಣಪ್ಪ, ಚಪ್ಪಲಿ ಹಾಕೊಂಡು ಓಡಾಡೋ ಅಂತ ಹೇಳಿದೆ. ಆದರೆ ಕೇಳ್ತೀಯಾ? ಕೇಳಲ್ಲ. ನಡಿ ಮೀನಾ ಹೋಗೋಣ. ರೀ, ಇಲ್ಲಿ ಮಾತಾಡ್ತಾ ಇದ್ದೀವಿ, ಸ್ವಲ್ಪ ಸುಮ್ಮನಿರ್ತೀರಾ ಅಂತ ಹೇಳಿದಾಗ, ಏನಮ್ಮ ಮಾಡೋದಕ್ಕಾಗುತ್ತೆ, ಈಗಾಗಲೇ ಮುಳ್ಳು ತುಣ್ದಾಗ್ಬಿಟ್ಟಿದೆ, ಚಪ್ಪಲಿ ಹಾಕೊಂಡ್ರು ಒಂದೇ ಬಿಟ್ಟರು ಒಂದೇ ಅಂತ ಹೇಳ್ತಾರೆ. ಮಂಜು ಬೇಜಾರು ಮಾಡ್ಕೊಂಡು ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ. ಇದಿಷ್ಟು ಗುರುವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್.